ವೀಕ್ಷಕರೇ ನಮಸ್ಕಾರ. ಈ ದಿನದ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ವಾಹನಗಳಿಗೆ ಐಬೀಮ್ ಹೆಡ್ಲೈಟ್ ಬಳಕೆ. ಕರ್ನಾಟಕದಾದ್ಯಂತ 8244 ಕೇಸ್ ದಾಖಲು. ಮೂಡದಲ್ಲಿ 100ಕ್ಕೂ ಹೆಚ್ಚು ಕಡತನ ಪತ್ತೆ. ರಾಜ್ಯದಲ್ಲಿ ಮಹಾಮಾರಿ ಡೆಂಗ್ಯೂ ಆತಂಕ. 7,000 ಗಡಿ ದಾಟಿದ ಸೋಂಕಿತರ ಸಂಖ್ಯೆ. ಬಿಸಿ ಪಾಟೀಲ್ ಅಳಿಯ ಪ್ರತಾಪ್ ಆತ್ಮಹತ್ಯೆ, ದೂರು ದಾಖಲಿಸಿದ ಸಹೋದರ. ವಿಶ್ವಕಪ್ ಗೆಲುವಿನ ಸಂಭ್ರಮಾಚರಣೆಗೆ ಭಾರತ ತಂಡವನ್ನು ಆಹ್ವಾನಿಸಿದ ಮಾಲ್ಡೀವ್ಸ್. ಎರಡು 2024ರಲ್ಲಿ ಉದ್ಯೋಗ ಬೆಳವಣಿಗೆ ದರ 6% ಏರಿಕೆ, ಆರ್ಬಿಐ ವರದಿ. ಉಗ್ರರ ದಾಳಿಯಲ್ಲಿ 5 ಯೋಧರು ಹುತಾತ್ಮ, ಕಂಬನಿ ಮಿಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಥ್ರಸ್ನ ಕಾಲ್ತುಳಿತಕ್ಕೆ ಜನಸಂದಣಿಯೇ ಕಾರಣ, 300 ಪುಟಗಳ ವರದಿ ಸಲ್ಲಿಸಿದ ಎಸ್ಐಟಿ. ಭಾರತ ಆಫ್ರಿಕಾ ನಡುವೆ ನಿರ್ಣಾಯಕ ಪಂದ್ಯ, ಸರಣಿ ಸೋಲುವ ಆತಂಕದಲ್ಲಿ ಹರ್ಮನ್ ಪಡೆ. ಹನ್ನೊಂದು ದಿನಕ್ಕೆ 900 ಕೋಟಿ ದಾಟಿದ ಕಲ್ಕಿ 2898 AD ಗಳಿಕೆ. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.